ಧರ್ಮಪೀಠ. ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಶೃಂಗೇರಿ ರಾಮಣ್ಣ ಅಂತ. ನಾನು ಮೂಲತಃ ವೃತ್ತಿರಂಗಭೂಮಿ ನಾಟಕಗಳು, ಅಲ್ಲಿಂದ ಮತ್ತು ಧಾರಾವಾಹಿ ಅಂದರೆ ಕಿರುತೆರೆ, ಚಲನಚಿತ್ರ, ಹಿರಿತೆರೆ ಇದರಲ್ಲಿ ಅಭಿನಯ ಮಾಡ್ತಾ, ನಟನೆ ಮಾಡ್ತಾ ಬದುಕು ಕಟ್ಕೊಂಡವನು. ಇಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಧರ್ಮಪೀಠ ಚಾನಲಿನ ನಾಯಕರಾದಂತಹ, ನಿರ್ದೇಶಕರಾದಂತಹ ಶ್ರೀಯುತ ಕಲ್ಯಾಣರಾಜ್ ಅವರು ನಿಮ್ಮದೊಂದು ಸಂದರ್ಶನ ಬೇಕು ಅಂತ ಕೇಳಿದರು. ನನಗೊಂದು ಸಲ ಹೆಮ್ಮೆ ಆಯಿತು. ಯಾಕೆಂದರೆ ಒಂದೊಂದು ಸಲ ಕಾಡಿನಲ್ಲಿರುವ ಹೂವುಗಳನ್ನು ತಂದು ಯಾರು ದೇವರಿಗೆ ಏರಿಸ್ಬಿಟ್ರೆ ಭಾರಿ ಖುಷಿಯಾಗುತ್ತೆ. ಅವು ಕಾಡಲ್ಲೇ ಇರ್ತಾವೆ. ಹಾಗೆ ನನಗೂ ಸಹ ಹೆಮ್ಮೆ ಅನ್ನಿಸ್ತು. ನನ್ನ ಈ 75 ವರ್ಷಗಳ ಜೀವನದಲ್ಲಿ ರಂಗಭೂಮಿಯಿಂದೇ ಬದುಕನ್ನು ಕಟ್ಕೊಂಡವನು. ಆಮೇಲೆ ಧಾರಾವಾಹಿ, ಚಲನಚಿತ್ರಗಳ ಮೂಲಕ ನಾನು ಜೀವನವನ್ನು, ಬದುಕನ್ನು ಕಟ್ಕೊಂಡು ಇದ್ದಿದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಆತ್ಮತೃಪ್ತಿ ಇರೋ ಮನುಷ್ಯ. ಮೊದಲಿಂದಲೂ ನನಗೆ ಹೆಚ್ಚು ಬೇಕು ಅಂತೇನು ಬಯಸಿಲ್ಲ, ಬೇಕು ನನಗೆ ಅಷ್ಟೊಂದು ದೇವರು ಕೊಟ್ಟಿದ್ದಾನೆ. ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂದರೆ, ನಾನು 100 ರೂಪಾಯಿ ಬಯಸಿದಾಗ 98-99 ಸಿಗುತ್ತೆ. ಇದು ಕೆಲವು ಮನುಷ್ಯರ ಪ್ರಾಪ್ತಿ. ಅದು ನನಗೆ ಅದು ಮೊದಲಿಗೆ ಬೇಜಾರಾಗ್ತೈತಿ, ಇವಾಗ ಬೇಜಾರಿಲ್ಲ. ಯಾಕೆಂದರೆ ಅದು ನನಗೆ ಗೊತ್ತಾಯ್ತು ಇದಿಷ್ಟು ಅಂತ ಹೇಳಿ. ಹಾಗಾಗಿ ಬದುಕನ್ನು ಕಟ್ಕೊಂಡೆ. ಮೂಲತಃ ನಾನು ಅನೇಕ ಜನ ಪ್ರಶ್ನೆ ಮಾಡ್ತಾರೆ ಒಂದೊಂದು ಸಲ ಈ ಥರ ಸಂದರ್ಶನದಲ್ಲಿ, ನೀವು ಯಾಕೆ ಈ ಕ್ಷೇತ್ರಕ್ಕೆ ಬಂದ್ರಿ, ಯಾಕೆ ಆರಿಸ್ಕೊಂಡ್ರಿ ಅಂತ. ನಾನು ನನ್ನ ಬಾಲ್ಯದಲ್ಲಿ ಅಂದರೆ 9ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಬಂದು ನಾಟಕ ಕಂಪ್ನಿ ಸೇರಿಕೊಂಡೆ. ಮೊದಲನೇ ಕಂಪ್ನಿ ಮಹಾದೇವ ಸ್ವಾಮಿಯವರು ಅಂತ, ಕನ್ನಡ ಥಿಯೇಟರ್ಸ್ ಅಂತಿತ್ತು. ಅಲ್ಲಿಗೆ ಸೇರಿಕೊಂಡೆ ಅಂತ ಹೇಳಿದ್ರೆ ಅಲ್ಲಿ ಸೇರಿಕೊಂಡೆ. ಯಾಕೆ ನಾನು ಅಲ್ಲಿ ನಾಟಕ ಕಂಪ್ನಿ ಸೇರಿಕೊಂಡೆ ಅಂತ ಹೇಳಿ ಈಗ ನಾನು ಏನೇ ಉತ್ತರ ಕೊಟ್ಟರು ಅದು ನನ್ನ ಈಗಿನ ಬುದ್ಧಿಶಕ್ತಿ, ಆ ಇಂಟೆಲಿಜೆನ್ಸಿ ಮೇಲೆ ಹೇಳಬೇಕಾಗುತ್ತೆ ಹೊರತಾಗಿ ಆ ಸ್ಥಿತಿ ಹೇಗಿತ್ತು ಅಂತ ಹೇಳ್ಕೊಂಡು ನನಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಈಗ ನಾನೇನೇ ಹೇಳಿದ್ರು ನನ್ನ ಬುದ್ಧಿವಂತಿಕೆಯ ಮಾತಾಗುತ್ತೆ. ಆಗ ಯಾಕೆ ಬಂದೆ, ಮನೇಲಿ ಸ್ವಲ್ಪ ಬೇಜಾರಾಯಿತು, ಬಂದೆ. ಯಾಕೆ ಬೇಜಾರು, ಎಲ್ಲ ಸಣ್ಣ ಪುಟ್ಟ ಬಾಲ್ಯಾವಸ್ಥೆಯ ಪೀರಿಯಡ್, ಅದು ಮೆಚುರಿಟಿ ಆಫ್ ಮೈಂಡ್ ಇರೋದು ಪೀರಿಯಡ್ನಲ್ಲಿ ಹೊರಟು ಬಂದದ್ದು. ಆದರೆ ಅಲ್ಲಿ 2 ಗ್ಯಾರಂಟಿ ನನಗೆ ಈಗಲೂ ಇದೆ ಮತ್ತು ಇತ್ತು ಆಗಲೂ. ಆಗ ಚೈಲ್ಡ್ ಲೇಬರ್ ಏನು ಇರಲಿಲ್ಲ. ಆದ್ದರಿಂದ ನಾಟಕ ಕಂಪ್ನಿಯಲ್ಲೂ 2 ಹೊತ್ತು ಊಟ ಕೊಡ್ತಿದ್ರು, ಹೋಟೆಲಲ್ಲಿ ಕೆಲಸ ಮಾಡಿದ್ರು 2 ಹೊತ್ತು ಊಟ ಕೊಡ್ತಿದ್ರು, ಬೇರೆ ಏನೂ ಊಟ ಕೊಡ್ತಿರಲಿಲ್ಲ. ಮಠ ಮಂದಿರಗಳಲ್ಲೂ ಸಹಿತ ರೆಗ್ಯುಲರಾಗಿ ಊಟ ಈಗ ನಾವಂತ ಓಡ್ ಬಂದು ಹುಡುಗರಿಗೆ ಇರ್ತಿರ್ಲಿಲ್ಲ. ಯಾಕೆಂದರೆ ನಾವು 2-3 ಸಲ ಊಟ ಮಾಡೋದಕ್ಕೆ ಈ ಹುಡುಗ ಯಾರು, ಎಲ್ಲಿಂದ ಬಂದು, ಯಾಕೆ ಬಂದು ಅಂತ ಈಗ ಪ್ರಶ್ನೆಗಳು ಬರ್ತಾಯಿತ್ತು. ನಾಟಕ ಕಂಪ್ನಿ ಅಂತ ಒಂದು ಕೆಲಸ ಗೇಟೋ ಇರ್ತಿತ್ತು, ಜೀವನ ಮಾಡ್ಕೊಂಡು ಹೋಗ್ಬೋದಾಯಿತು. ಹೋಟೆಲ್ನಲ್ಲಿ ಕ್ಲೀನರ್ ಎಲ್ಲ ಚೈಲ್ಡ್ ಲೇಬರ್ ಇಲ್ಲದಕ್ಕೆ ನಡೀತಿತ್ತು, ಊಟ ತಿಂಡಿ ಸಿಗ್ತಿತ್ತು. ಈ ಉದ್ದೇಶಕ್ಕೆ ಬಂದೆ ಅನಿಸುತ್ತೆ. ಅಲ್ಲಿಂದ ಬಂದೆ. ಮಹಾದೇವ ಸ್ವಾಮಿಯವ್ರ ಕಂಪ್ನಿಯಿಂದ ಬರುವಷ್ಟೊತ್ತಿಗೆ ಶಿರ್ಸಿ ಜಾತ್ರೆಯಲ್ಲಿ ಒಂದು 8-10 ಕಂಪ್ನಿಗಳು ಸೇರಿಕೊಂಡು, ಆವಾಗಲ್ಲಿ ನಾನು ಜಾತಿಯಿಂದ ಬ್ರಾಹ್ಮಣ. ಒಂದು ಜುಟ್ಟಿತ್ತು, ಜನಿವಾರ ಇತ್ತು. ಜನಿವಾರ ಕಾಣ್ತಿರಲಿಲ್ಲ, ಜುಟ್ಟು ಜೋರಾಗಿತ್ತು. ಇದ್ಯಾವುದು ಹುಡುಗ ಅಂತದ್ದು. ನಾನು ಇದ್ದಿದ್ದದು ಮಹಾದೇವ ಸ್ವಾಮಿಯವ್ರದ್ದು ವೀರಶೈವ ಕಂಪ್ನಿ, ಲಿಂಗಾಯತರ ಕಂಪ್ನಿ. ಅಲ್ಲಿ ಪಾತ್ರಗಳು ನನಗೆ ಚೆನ್ನಾಗಿ ಸಿಗ್ತಿತ್ತು. ಯಾಕೆಂದರೆ ಚಂದ್ರಹಾಸದಲ್ಲಿ ಬಾಲಚಂದ್ರಹಾಸ, ಹರಿಶ್ಚಂದ್ರದಲ್ಲಿ ಲೋಹಿತಾಶ್ವ, ಅದು ರೋಹಿತಾಶ್ವ ಅಂತಲೂ ಅಂತಾರೆ, ಈ ಥರದ ಪಾರ್ಟ್ ಸಿಗ್ತಿತ್ತು. ಅಲ್ಲಿ ಸ್ವಲ್ಪ ದೊಡ್ಡಾಗಿ ಒಂದು 2-3 ವರ್ಷ ಆಗೋಷ್ಟೊತ್ತಿಗೆ ಈ ಹುಡುಗ ಇಲ್ಲಿ ನಮ್ಮ ಕಂಪ್ನಿ ಬಂದರೆ ಚೆನ್ನಾಗಿರುತ್ತೆ, ಎದಕ್ಕೆ ಪಾರ್ಟ್ ಇರಲಿಲ್ಲ, ಗೇಟಿಗೆ ನಿಂತ್ಕೊಬೋದು, ಸ್ವಲ್ಪ ಇದಿದ್ದರೆ ಲಕ್ಷಣವಾಗಿದ್ನಲ್ಲ ಅಂತ ಹೇಳಿ ಕರ್ಕೊಂಬಂದರು. ಅದ್ರ ಪಾರ್ಟ್ ಇರಲಿಲ್ಲ ಹಿರಣ್ಯ ಮಿತ್ರ ಮಂಡಳಿಲಿ. ಅಲ್ಲಿಂದ ಅವರಿಗೆ ಇದು ಸುಮ್ಮನೆ ಹಾಳಾಗೋಗ್ಬಿಡ್ತೀವಿ ನಾಟಕ ಕಂಪ್ನಿ ಇದ್ದರೆ, ಎಜುಕೇಷನಿಗೆ ಹೋಗುವಂತ ನಮ್ಮ ಮಾಸ್ಟರ್ ಹಿರಣ್ಯವ್ರ ಪಾರ್ಟ್ನರ್ ಇದ್ದರು, ಮುನ್ರಂಗಪ್ಪನವರು ಅಂತ, ಡಿ ಮುನ್ರಂಗಪ್ಪ ಅಂತ ಹೇಳಿ, ರಂಗಶಿಲ್ಪಿ ಡಿ ಮುನ್ರಂಗಪ್ಪ ಅಂತ ಮಾಸ್ಟರ್ ಹಿರಣ್ಯ ಅವರು ಪಾರ್ಟ್ನರ್ ಆಗಿದ್ದರು. ತುಂಬ ವರ್ಷಗಳ ಕಾಲ ಅವರು ಜೊತೆಯಲ್ಲಿ ಕಂಪ್ನಿ ನಡೆಸಿದರು. ಅವರು ಊರಿಗೆ ಕಳಿಸಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ವಿದ್ಯಾಭ್ಯಾಸ ನಡೀತು. ನನಗೆ ಅದರ ನಾಟಕ ಕಂಪ್ನಿ ತೆವಲೆ ಜಾಸ್ತಿ ಇತ್ತು. ಆದರೆ ಹಿರಣ್ಯ ಮಿತ್ರ ಮಂಡಳಿ ಏನಾಯಿತು, ಬರೋಷ್ಟೊತ್ತಿಗೆ ನಾನು ಸಣ್ಣ ಪಾತ್ರಕ್ಕೆ ದೊಡ್ಡವನು, ದೊಡ್ಡ ಪಾತ್ರಕ್ಕೆ ಸಣ್ಣವನು, ಜೊತೆಯಲ್ಲಿ ಅಲ್ಲಿ ಮಾಸ್ಟರ್ ಹಿರಣ್ಯನ ಬಿಟ್ಟರೆ ಯಾರೂ ಇಲ್ಲ ನಟರು, ಬೇರೆ ಎಲ್ಲ ಅವ್ರವ್ರ ಪಾಟಿಗೆ ಅವ್ರವ್ರು ಇದ್ದರು, ಬರ್ತಾರೆ, ನಾವು ಲೆಕ್ಕಕ್ಕಿಲ್ಲ. ಹಾಗಾಗಿ ನಾನು ಗೇಟಿಗೆ ನಿಂತ್ಕೊಳ್ತಿದ್ದೆ, ಬುಕ್ಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅದು ಯಾಕೋ ಬೇಜಾರಾಯಿತು, ಅದು ಇಷ್ಟ ಆಗಲಿಲ್ಲ. ಅಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೋದೆ. ಮಧ್ಯದಲ್ಲಿ ಸ್ವಲ್ಪ ದಿವಸ ಗುಬ್ಬಿ ಕಂಪ್ನಿಯಲ್ಲೂ ಕೆಲಸ ಮಾಡಿದೆ. ಆವಾಗ ಚನ್ನಬಸವಣ್ಣ ಇದ್ದರು,
ಗುಬ್ಬಿ ಕಂಪ್ನಿ ಕೆಲಸ ಮಾಡುವಾಗ ಅಲ್ಲಿ ಪೌರಾಣಿಕ ನಾಟಕ ಆದ್ದರಿಂದ ಪಾರ್ಟ್ಗಳು ಸಿಗ್ತಾಯಿತ್ತು. ಹೆಚ್ಚಾಗಿ ನಮಗೆ ರಾಮಾಯಣ ನಾಟಕ ಹಾಕಿದಾಗ ತುಂಬ ಖುಷಿ ಇರ್ತಿತ್ತು. ಯಾಕೆಂದರೆ ಅದರಲ್ಲಿ ಎಲ್ಲರಿಗೂ ಪಾರ್ಟ್ ಇರ್ತಿತ್ತು. ನಮಗೆಲ್ಲ ಹುಡುಗರಿಗೂ ಸಹಿತ ಒಂದೊಂದು ಬಾಲ ಕಟ್ಕೊಂಡು ಎಲ್ಲ ವಾನರ ಸೈನ್ಯ ಬಟ್ ಬಣ್ಣ ಪಾರ್ಟ್ ಇರ್ತಿತ್ತು. ಅದು ಆಯಿತು. ಅಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೊರಟದೆ. ಉತ್ತರ ಕರ್ನಾಟಕಕ್ಕೆ ನಮ್ಮ ಈ ರಾಜ್ಕುಮಾರಣ್ಣನ ಪಾರ್ವತಮ್ಮನ ಚಿಕ್ಕಪ್ಪಂದ್ರೆ ಇಬ್ಬರಿದ್ದರು, ನಗರದವರು, ತಿಪ್ಪಣ್ಣ ಮತ್ತು ವೆಂಕಟಪ್ಪಣ್ಣ ಅಂಥೇಳಿ. ಅವ್ರು ಫಸ್ಟು ಶರಾಬ್ ಅಂಗಡಿ ಇಟ್ಕೊಂಡಿದ್ರು, ಆಮೇಲೆ ನಾಟಕ ಕಂಪ್ನಿನೂ ಮಾಡಿದ್ರು. ಅವ್ರ ನಾಟಕ ಕಂಪ್ನಿ, ವೆಂಕಟಪ್ಪನವ್ರ ನಾಟಕ ಕಂಪ್ನಿಲಿ ನಾನಿದ್ದೆ. ಆ ಕಂಪ್ನಿಯಿಂದ ಅವರು ನಿಲ್ಲಿಸಿದ್ರು, ಕಂಪ್ನಿ ನಿಲ್ಲಿಸ್ಬಿಟ್ಟು ಉತ್ತರ ಕರ್ನಾಟಕ ಮ್ಯಾನೇಜರಾಗಿ ಹೋದರು ವೆಂಕಟಪ್ಪಣ್ಣ. ಅಲ್ಲಿ ಹೋದಾಗ ಫಸ್ಟು ಚಿದಂಬರ ಜೋಶಿ, ಎಂಕಂಚಿ ಚಿದಂಬರ ಜೋಶಿ ಅಂಥೇಳಿ ಅವ್ರ ಕಂಪ್ನಿ ಸೇರಿಕೊಂಡೆ. ಅಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು, ನಿಮಗೆ ಗೊತ್ತಿದೆ ಎಲ್ರಿಗೂ, ನಾಟಕದ ಬೆಳವಣಿಗೆ, ಬೆಳೆ, ಸೊಂಪು, ಸೊಗಡು ಎಲ್ಲ ಇದ್ದಿದ್ದು ಉತ್ತರ ಕರ್ನಾಟಕನೇ. ಎಲ್ಲ ಕಂಪ್ನಿಗಳು ಉತ್ತರ ಕರ್ನಾಟಕದಲ್ಲೇ ಹೆಚ್ಚಿದ್ದಿದ್ದು. ನಮ್ಮಲ್ಲಿ ಗುಬ್ಬಿ ಕಂಪ್ನಿ ಒಂದು, ಮಾಸ್ಟರ್ ಅಣ್ಣೆ ಒಂದು, ಎರಡೇ ಕಂಪ್ನಿ ಇದ್ದಿದ್ದು. ಆಮೇಲೆ ಇಲ್ಲಿ ಗುಬ್ಬಿ ಕಂಪ್ನಿ, ಮಾಧವಸ್ವಾಮಿ ಕಂಪ್ನಿಗೆಲ್ಲ ರಾಜಾಶ್ರಯದಿಂದ ಬೆಳೆದು ಬಂದ ಕಂಪ್ನಿಗಳಿವೆಲ್ಲ. ಆ ಕಡೆಯಲ್ಲಿ ಎಲ್ಲ ಜನರೇ ನಾಟಕವನ್ನು ಬೆಳೆಸ್ತಿದ್ದವರು. ತುಂಬ ಅಲ್ಲಿದ್ದ ಎಲ್ಲ ಕಂಪ್ನಿಗಳಲ್ಲೂ ಪಾರ್ಟ್ ಮಾಡಿದೆ ನಾನು. ಎಲ್ಲ ಕಂಪ್ನಿಯಲ್ಲೂ ಇದ್ದೆ ನಾನು. ಚಿದಂಬರ ಜೋಶಿಯವ್ರ ಕಂಪ್ನಿ, ಗುಡಿಗೇರಿ ಬಸವಣ್ಣನ ಕಂಪ್ನಿ, ಆಮೇಲೆ ನಮ್ಮ ಪಟ್ಟಿಶೆಟ್ಟರ ಕಂಪ್ನಿ, ಸುಳ್ಳದ್ದೇಶ ಅವ್ರ ಕಂಪ್ನಿ, ಅರ್ಚಣಗೋಡಿಯವ್ರ ಕಂಪ್ನಿ, ಚಿತ್ರಗಿ ಕಂಪ್ನಿ, ಏಣಿಗೆ ಬಾಳಪ್ಪನವ್ರ ಕಂಪ್ನಿ, ಎಲ್ಲ ನಾಟಕ ಕಂಪ್ನಿಯಲ್ಲೂ ಇದ್ದೆ. 2 ವರ್ಷ, 4 ವರ್ಷ, 5 ವರ್ಷ ಹೀಗೆಲ್ಲ ನಾಟಕ ಕಂಪ್ನಿಯಲ್ಲಿ ಜೀವನ ನಡೀತು. ಅತ್ಯುತ್ತಮವಾದ ಪಾತ್ರ ಸಿಕ್ತು. ಆಮೇಲೆ ಮಾಲಕರುಗಳು ಹಾಗೆ ನಮ್ಮ ತುಂಬ ಪ್ರೀತಿಯಿಂದ ಕಾಣೋರು. ಆವಾಗ ನಮ್ಗೆ 300-400 ರೂಪಾಯಿ ಸಂಬಳ ಇರ್ತಿತ್ತು. ಅದ್ಭುತವಾದ ಸಂಬಳ ಕೊಟ್ಕೊಂಡು ಅಡ್ವಾನ್ಸಸ್ ಇರ್ತಿತ್ತು. ಈಗ ಅಲ್ಲಿ ನಾಟಕ ಕಂಪ್ನಿ ನಟರಿಗೆ ಹೇಗೆ ಉತ್ತರ ಕರ್ನಾಟಕದಲ್ಲಿ ಅಂದರೆ, ಮದುವೆ ಆಯಿತು, ಗಂಡ ಹೆಂಡತಿ ಇಬ್ಬರು ಪಾರ್ಟ್ ಮಾಡ್ತಾರೆ ಅಂದರೆ ಅಡ್ವಾನ್ಸ್ ಜಾಸ್ತಿ ಕೊಡ್ತಿದ್ರು. ನಾವೆಲ್ಲ ಸಿಂಗಲ್ ಒಬ್ಬೊಬ್ಬರೇ ಇದ್ದವರು. ಅದರಿಂದ ನಮಗೆ 4,000-5,000 ಅಡ್ವಾನ್ಸ್ ಕೊಡ್ತಿದ್ರು. ನೀವು ಈಗ ಒಂದು 40 ವರ್ಷಗಳ ಹಿಂದೆ 4,000-5,000 ಯೋಚನೆ ಮಾಡಿ, ದೊಡ್ಡ ಸಂಬಳ ಅದು. ಆಮೇಲೆ ಒಳ್ಳೆ ರೀತಿಯ ಟ್ರೀಟ್ಮೆಂಟು. ನಾವೇ ಪೋಲಿಗಳು ಹೊರತಾಗಿ ಕಂಪ್ನಿ ಮಾಲಕರು ಒಳ್ಳೆಯವರು ಇರ್ತಿದ್ರು. ಅಲ್ಲಿಂದ ಓಬಳೇಶ್ವರ್ ಅಂತಿದ್ರು, ಅವ್ರ ಕಂಪ್ನಿಲೂ ಇದ್ದೆ. ಓಬಳೇಶ್ವರು ಅತಿ ದೊಡ್ಡ ಹೆಸರು ಅವರು ರಂಗಭೂಮಿಯಲ್ಲಿ. ಹೀಗೆ ಎಲ್ಲ ದೊಡ್ಡ ನಟರ ಸಹವಾಸ, ದೊಡ್ಡವರ ಸಹವಾಸದಿಂದ ನನಗೆ ಪಾತ್ರಗಳು ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಆವಾಗ ಭಾಳ ಒಂಥರ ನಾಟಕ ಗುರುಕುಲ ಪದ್ಧತಿಯಲ್ಲಿ ಇದ್ದಂಗಿತ್ತು. ಅವ್ರಿಗೆ ನಾವು ಬೀಡಿ ಸಿಗರೇಟ್ ತಂದು ಕೊಡಬೇಕು ದೊಡ್ಡ ನಟರಿಗೆ. ಆಮೇಲೆ ಸ್ನಾನ ಮಾಡೋದಕ್ಕೆ ಹಿಂದೆ ಮೈ ಉಜ್ಜಬೇಕು, ಬೆನ್ನು ಉಜ್ಜಬೇಕು. ಆವಾಗ ಅವ್ರು ಏನಾದ್ರು ಒಂದಷ್ಟು ಡೈಲಾಗ್ ಹೇಳ್ಕೊಡ್ರು. ಈಗ ಅಲ್ಪ ಪುರಾಣ ಮಹಾಪ್ರಗಳನ್ನು ಹಿಂಗೆ ಹೇಳಬೇಕು. ಈಗ ಯಾಕೆ, ಎಲ್ಲಿದ್ದೆ ಅಂತ ಹೇಳೋದನ್ನು ಎಷ್ಟು ಟೈಪ್ ಕೇಳ್ಬೋದು. ಎಲ್ಲಿದ್ಯೋ, ಹೀಗೆ ವಿವಿಧ ರೀತಿಯಲ್ಲಿ ಭಾವಗಳನ್ನು ಹೇಗೆ ಹೇಳಬೇಕು. ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ, ನೀನು ಯಾಕೋ ಅಲ್ಲಿಗೆ ಹೋಗಿದ್ದೆ, ಯಾಕೆ ಅಲ್ಲಿಗೆ ಹೋಗಿದ್ದೆ, ಹಿಂಗೆ ಕೇಳೋ ಪದ್ಧತಿಗಳೆಲ್ಲ ಬೇರೆ ಬೇರೆ ಟೈಪಲ್ಲಿ ಹೀಗೆ ಹೇಳಿದ್ರೆ ಹೀಗಾಗತ್ತೆ, ಇದಕ್ಕೆ ಈ ಸ್ವರ ಏರಿಳಿತಗಳು ಬೇಕು, ಈ ಲಯದಲ್ಲಿ ಮಾತಾಡಬೇಕು, ಇದೆಲ್ಲ ಹೇಳಿಕೊಟ್ರು. ಪೌರಾಣಿಕ ನಾಟಕಗಳು ಇತ್ತಲ್ಲ ಅವಾಗ. ಇದೆಲ್ಲ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ವಿ. ನಮ್ಮಲ್ಲೂ ಒಂದು ಚೂರು ಏನೋ ಯೋಗ್ಯತೆ ಇತ್ತೇನೋ ಎಲ್ಲ ಹಿಡಿದು ಕಟ್ಟಿದ್ದು ಒಂದು ಪಾತ್ರ ಮಾಡಬಲ್ಲ ಈತ ಅಂಥೇಳಿ ಅಲ್ಲಿಗೆ ತಗೊಂಬಂದರು. ಅಲ್ಲಿಂದ ನನಗೆ ನಾವೇ ನಾಟಕದಲ್ಲಿ ದೊಡ್ಡ ಪ್ರವೃತ್ತಿಗಳು. ಆ ವಯಸ್ಸು ಪ್ರೌಢೋಹಂ, ಶಂಕರ್ ಹೇಳ್ತಾರೆ ನೋಡಿ, ಪ್ರೌಢೋಹಂ ಯೌವನಸ್ತು ವಿಷಯದರೆ ಅಂತಂದರೆ ಆ ಯೌವನದಲ್ಲಿ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಏನೋ ಸೊಕ್ಕಿರ್ತಿತ್ತು. ಹಾಗಾಗಿ ಸಿನಿಮಾ ಕಡೆ ನಾವು ಲಕ್ಷ್ಯ ಕೊಡಲಿಲ್ಲ. ಆಗ ಬರೀ ನಾಟಕದಲ್ಲೇ ಆಗೋಯ್ತು. ಆಮೇಲೆ ಕೆಲವರು ಮಾಡ್ಬೋದಲ್ಲ ಸಿನಿಮಾದಲ್ಲಿ ಅಂತ ಹೇಳಿದಾಗ ಆಸೆ ಆಯಿತು. ಯಾಕೆಂದರೆ ಅಷ್ಟೊತ್ತಿಗೆ ನನ್ನ ಜೊತೆ ಇದ್ದವರೆಲ್ಲ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾಯಿದ್ರು, ಪ್ರಯತ್ನ ಮಾಡಿ ಪಾರ್ಟ್ ಮಾಡ್ತಾಯಿದ್ರು ತುಂಬ ಜನ. ಆವಾಗ ಈಗಲೂ ನಮ್ಮ ಡಿಂಗ್ರಿ ಅಣ್ಣ, ನಮ್ಮ ಸುಮೇಶು ಇವರೆಲ್ಲ ನಾಟಕ ಕಂಪ್ನಿಲೇ ಇದ್ದವರು. ಅಲ್ಲಿಂದ ಬಂದು ಪಾರ್ಟ್ ಮಾಡೋಕ್ಕೆ ಶುರು ಮಾಡಿ ಅವರೆಲ್ಲ ಹೆಸರು ತಗೊಂಡಿದ್ರು. ಹಾಗೆ ನಾನು ಬಂದು ಇಲ್ಲಿ ಇದು ಮಾಡುವಾಗ ಪಾರ್ಟ್ ಮಾಡಬೇಕು ಸಿನಿಮಾದಲ್ಲಿ ಅಂತ ಹೇಳಿದಾಗ ಹೆಚ್ಚು ಜನರ ಪರಿಚಯನೂ ಇರಲಿಲ್ಲ ನನಗೆ. ಎಲ್ಲ ಬರೀ ನಾಟಕ ಕಂಪ್ನಿನೇ ಬದುಕು ನಮ್ಮದು. ಆವಾಗ ಮಧುಗಿರಿ ರಾಮು ಅಂತ ಒಬ್ಬರಿದ್ದರು. ಅವರು ತೈಲಚಿತ್ರಕಾರ, ಮೈಸೂರಿನಲ್ಲಿದ್ದರು ಅವರು. ಈ ನಮ್ಮ ರಾಜಾಶಂಕರ್ ಅಂತ ಒಬ್ಬರು ನಟರಿದ್ದರು. ಅವರು ಪಾವಗಡದ ಹತ್ತಿರ ಅವ್ರ ಊರು. ರಾಜಾಶಂಕರ್ ಅಂತ ಹೇಳಿ ನಟರು. ಅವರ ಚಿಕ್ಕಪ್ಪನೂ ಅಣ್ಣನೂ ಏನಾಗಬೇಕು, ಮಧುಗಿರಿ ರಾಮು ಅಂತ ಹೇಳಿ. ಅವರು ಆವಾಗ ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಸಿನಿಮಾ ರಂಗಕ್ಕೆ ಅವರೆಲ್ಲ. ಆಮೇಲೆ ವೆಂಕೋಬರಾಯರು ಅಂತೇಳಿ ಇವರು ಪಬ್ಲಿಸಿಟಿ ಮಾಡೋರೆಲ್ಲ ಇದ್ದರು. ಮಧುಗಿರಿ ರಾಮ ಅವ್ರ ಕಾರ್ಡ್ನಲ್ಲಿ ಬರ್ಕೊಟ್ರು. ಇನ್ನೂ ಆ ಕಾರ್ಡ್ ಇದೆ ಕೆಲವೊಂದನ್ನ ಹತ್ರ. ಆವಾಗೆಲ್ಲ ಡೈರೆಕ್ಟ್ರಿಗೆ ಅವ್ರು ಬರ್ಕೊಡೋ, ನೋಡೋ ಇವರು ಇನ್ನು ಶೃಂಗೇರಿ ರಾಮಣ್ಣ ಅಂತ, ಇವನಿಗೆ ಅವಕಾಶ ಕೊಡು ನೀನು ಅಂತ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಹಿಂದ್ಗಡೆ ಬರ್ಕೊಡೋದು. ಅದು ನನ್ನೊಂದು 2 ಕಾರ್ಡ್ ಇದೆ ಇನ್ನತ್ರ. ಅದನ್ನ ತಗೊಂಡು ತೋರಿಸಿದ್ರೆ
ಫಸ್ಟು ನಮ್ಮ ರೇಣುಕಾ ಶರ್ಮ ಅವರು ಸತ್ಕಾರ್ ಅಂತ ಹೇಳುವ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾರ್ಟ್ ಕೊಟ್ಟರು, ಒಂದು ಕ್ಲೋಸಪ್ಪು, ಒಂದು ಇಂಥ ಡೈಲಾಗು. ಹಾಗಾದ್ರೆ ಏನು ಮಾಡ್ತೀರಿ ಅಂತಲೇ ಹೀಗೇನೋ ಕೇಳೋದು. ಗುಂಪಿನ ಮಧ್ಯದಲ್ಲಿ ಇದ್ದಿದ್ದು ಒಬ್ಬ ದೊಡ್ಡ ಮನುಷ್ಯನ ಟೈಪಿನ ಪಾತ್ರ ಅದು. ಆಮೇಲೆ ಅದಾಯಿತು. ಮತ್ತು ಡಬ್ಬಿಂಗ್ ಬೇರೆ ಇತ್ತು ಅವಾಗ. ಡಬ್ಬಿಂಗು ಹಿರಣ್ಯ ಮಿತ್ರ ಮಳ್ಳಿ ಇತ್ತು. ಅದು ಸತ್ಕಾರ್ ಮೊದಲನೇ ಸಿನಿಮಾ ನನ್ನ ಮುಖ ತೋರಿಸಿದ್ದು. ನನ್ನ ಮೊದಲನೇ ಸಿನಿಮಾ ಡಬ್ಬಿಂಗು ಸೀತೆಯಲ್ಲ ಸಾವಿತ್ರಿ ಅಂತ ಹೇಳಿ, ಅದು ವಿಷ್ಣುವರ್ಧನ್ ಅವರ 2ನೇ ಚಿತ್ರ. ಜಯಲಕ್ಷ್ಮಿ ಅಂತ ಹೇಳಿ ಹೀರೋಯಿನ್ನು, ಕೇರಳದವರು, ಅವರು ವಿಷ್ಣುವರ್ಧನ್ ಅವರ ನಾಯಕಿ, ಆ ಚಿತ್ರದ ನಾಯಕಿ. ಅದಕ್ಕೆ ಡಬ್ಬಿಂಗಿಗೆ ಕರ್ಕೊಂಡು ಹೋಗ್ತೀವಿ. ಚಾಮುಂಡೇಶ್ವರಿ ಡಬ್ಬಿಂಗ್ ಆಗ್ತಿತ್ತು ಆವಾಗ. ಡಬ್ಬಿಂಗ್ ಅಂತ ಹೇಳಿ ನಾವು ಹುಡುಗರು ಏನು ಗೊತ್ತಿಲ್ಲ. ನಮ್ಮ ಎನ್ ಲಕ್ಷ್ಮೀದೇವಿ ಅಂತ ಒಬ್ಬರು ನಟಿ ಈಗಲೂ ಇದ್ದಾರೆ. ಅವರು ಅವ್ರ ತಂಗಿ ಶಾಂತಮ್ಮ ಅಂತ ಇದ್ದರು, ಅವ್ರು ತೀರ್ಕೊಂಡ್ರು. ಆ ಶಾಂತಮ್ಮ ಕರ್ಕೊಂಡು ಹೋಗೋರು. ಆವಾಗ ನಾವು ಈ ಗುಂಪಲ್ಲಿ ಚಪ್ಪಾಳೆ ಹೊಡೆಯೋದು, ಓ ಅನ್ನೋದು, ಓ ಜೈ ಅನ್ನೋದು, ಈ ಥರದ್ದೆಲ್ಲ ಡಬ್ಬಿಂಗ್ ಮಾಡ್ತಿದ್ವಿ ಆ ಹುಡುಗ ವಯಸ್ಸಿನಲ್ಲಿ. ಅವಾಗ 50-100 ರೂಪಾಯಿ ಕೊಡೋರು ಅದಕ್ಕೆ, ಅದು ಪೇಮೆಂಟು. ದೊಡ್ಡ ಮೊತ್ತ ಆ ಕಾಲಕ್ಕೆ, ಅದೆಲ್ಲ ದೊಡ್ಡ ಮೊತ್ತನೇ. ಅದು ಮೊದಲನೇ ಚಿತ್ರ ಡಬ್ಬಿಂಗು ಸೀತೆಯಲ್ಲ ಸಾವಿತ್ರಿ. ಮೊದಲನೇ ಚಿತ್ರ ಮುಖ ತೋರಿಸಿದ್ದು ಸತ್ಕಾರ್ ಅಂತ, ಅಂಬರೀಷ್ ಅಣ್ಣಂದು, ರೇಣುಕಾ ಶರ್ಮ ಅವರು ಡೈರೆಕ್ಟ್ರು. ಅದಾಯಿತು. ಹಾಗೆ ಸಿನಿಮಾಗಳಲ್ಲಿ ಪಾರ್ಟ್ ಸಣ್ಣ ಪುಟ್ಟ ಪಾರ್ಟ್ಗಳನ್ನು ಮಾಡ್ತಾ ಬಂದೆ. ಹಾಗೇ ನಡೀತಾ ಇತ್ತು ಡಬ್ಬಿಂಗು, ಅದು ಇದು ನಡೀತಾ ಇತ್ತು. ಡಬ್ಬಿಂಗಲ್ಲಿ ಸ್ವಲ್ಪ ನನ್ನ ವಯಸ್ಸಾಗ್ತಾ ಬಂತು. ರಾಮಕೃಷ್ಣ ಹೆಗಡೆ ಅವರಿಗೆ ನಾನೇ ಡಬ್ ಮಾಡಿದೆ ಪ್ರಜಾಶಕ್ತಿಯಲ್ಲಿ. ಆಮೇಲೆ ಮರಣ ಮೃದಂಗ ಅವರೇ ಮಾಡಿದರು. ತೂಗುದೀಪ ಶ್ರೀನಿವಾಸ ಅಣ್ಣಂಗೂ ನಾನೇ ಡಬ್ ಮಾಡಿದೆ. ಕೊನೆಯ ಚಿತ್ರ ಅವ್ರದ್ದು ಸವ್ಯಸಾಚಿ, ಅವರು ಹುಷಾರಿಲ್ಲಾಗಿತ್ತು ಅವರಿಗೆ. ಅವಾಗ ನನ್ನ ಕಡೆ ಡಬ್ಬಿಂಗ್ ಮಾಡ್ತಿದ್ರು. ಆಮೇಲೆ ಪ್ರಾಣು, ಉಪಾಸನೆ ಸೀತಾರಾಮಣ್ಣ, ಆರ್.ಎನ್. ಜೈಗೋಪಾಲು, ಜೀವನದಿಯಲ್ಲಿ, ಹೀಗೆ ಖ್ಯಾತ ನಮ್ಮ ನಂಬಿಯಾರು, ತುಂಬ ದೊಡ್ಡ ಜನರಿಗೆಲ್ಲ ಡಬ್ ಮಾಡಿದೆ. ನನ್ನ ಡಬ್ಬಿಂಗಲ್ಲಿ ತುಂಬ ಹೆಸರು ಬಂತು ಅದರಲ್ಲಿ. ಆಮೇಲೆ ಪಾತ್ರಗಳು ಎಲ್ಲ ಈ ಕಮರ್ಷಿಯಲ್ ಸಿನಿಮಾ, ಆರ್ಟ್ ಸಿನಿಮಾ ಅಂತ ಅದೆಲ್ಲ ನಂಗೆ ಆ ಹೆಸರು ಈಗೆಲ್ಲ ಅದೆಲ್ಲ ನಾನು ಮಾತಾಡ್ತೀನಿ. ಅವಾಗೇನು ಗೊತ್ತಿಲ್ಲ, ನೋಡಿ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಷ್ಟೇ. ಆವಾಗ ನೀವೆಲ್ಲ ಕಾಸರವಳ್ಳಿಯವ್ರ ಹತ್ರ ಹೋಗಿ ಅಲ್ಲಿ ಚಾನ್ಸ್ ಅವಕಾಶ ಸಿಗುತ್ತೆ, ಕವಿತಾ ಲಂಕೇಶ್ ಅವ್ರ ಹತ್ರ ಸಿಗುತ್ತೆ, ಈ ಥರದವ್ರನ್ನೇ ಹಿಡ್ಕೋಬೇಕು ನೀವು. ಇಲ್ಲೆಲ್ಲ ಭಾಳ ಕಷ್ಟ. ಪ್ರೊಡಕ್ಷನ್ ಮ್ಯಾನೇಜರ್ ಇವರು ಏನೇನೋ ಮಾಡ್ತಾರೆ. ಒಂದು ಟರ್ಮ್ ಇರುತ್ತಲ್ಲ, ಮಾಮೂಲಾಗಿ ಬಳಸೋದು, ರಾಜಕೀಯ ಮಾಡ್ತಾರೆ ಹಾಗೆ ಹೇಗೆ ಅಂತ ನಮ್ಗೆ ಅದ್ರಲ್ಲಿ ಗೊತ್ತೂ ಇಲ್ಲ. ಬಹುಶಃ ಅದೇನು ಅಂದಾಜು ಒಂದೊಂದು ಸಲ ಅನಿಸುತ್ತೆ, ಹೇಳ್ತಾರೆ ಕೆಲವರು, ಅದನ್ನ ಆಮೇಲೆ ಹೇಳ್ತೀನಿ. ಆ ಸಮಯದಲ್ಲಿ ಹೋಗಿ ಕಾಸರವಳ್ಳಿಯವ್ರ ಹತ್ರ ಕೇಳಿದೆ ಪಾರ್ಟ್ ಬೇಕು ಅಂತ. ನನ್ನ ಜೊತೆ ಸಂಕೆ ಶಂಕರಣ್ಣ ಅಂತ ಬಂದಿದ್ರು. ಆಯಿತು ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೆಲ್ಲ ಸಂಬಳ ಭಾರಿ ಕಡಿಮೆ. ಮಾಡಿದ್ರೆ ಹೋಗಿ ಆಯಿತು. ಕುಬಿ ಮತ್ತು ಯಾಲ ಅಂತ ಅವ್ರದ್ದು ಮೊದಲನೇ ಚಿತ್ರ, ಸುವರ್ಣಗಿರಿ ಫಿಲ್ಮ್ಸ್ ಅಂತ, ಸದಾನಂದ ಸುವರ್ಣ ಅವರು ಸೇರಿ ಮಾಡಿದ್ದದು. ಅಲ್ಲಿ ಮೊದಲನೇ ದೊಡ್ಡ ಪಾರ್ಟ್ ಕೊಟ್ಟರು. ಅಲ್ಲಿಂದ ಕಾಸರವಳ್ಳಿ ಅವ್ರದ್ದು ಗಿರೀಶ್ ಕಾಸರವಳ್ಳಿ, ವೈಶಾಲಿ ಕಾಸರವಳ್ಳಿ, ಅನನ್ಯ ಕಾಸರವಳ್ಳಿ, ಅಪೂರ್ವ ಕಾಸರವಳ್ಳಿ ಅವರ ಒಬ್ಬ ಆಸ್ಥಾನ ಕಲಾವಿದ ಆದಂಗೆ ಆಗಿಬಿಟ್ಟೆ. ಸುಮಾರು ನನಗೊಂದು ಹೆಮ್ಮೆ ಇದೆ ಆ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋದಾದರೆ, 27 ಅಂತಾರಾಷ್ಟ್ರೀಯ ಪ್ರಶಸ್ತಿ, 25 ರಾಷ್ಟ್ರ ಪ್ರಶಸ್ತಿ, 23 ಏನೋ ರಾಜ್ಯ ಪ್ರಶಸ್ತಿ, ಜೊತೆಗೆ 15 ವೈಯಕ್ತಿಕವಾಗಿ 15 ರಾಷ್ಟ್ರಪತಿ ಪದಕ, 12 ರಾಜ್ಯ ಪ್ರಶಸ್ತಿ ವೈಯಕ್ತಿಕವಾಗಿ, ಆಮೇಲೆ ಒಂದು 23-24 ಬೇರೆ ಫಿಲಮ್ ಫೇರು, ಅದು ಶಾಂತಾರಾಮ್ ಪ್ರಜಾ, ಅದು ಇದು ಅಂಥೇಳಿ 4 ಸ್ವರ್ಣ ಕಮಲ. ಇಷ್ಟು ತಗೊಂಡವರು ಗಿರೀಶ್ ಕಾಸರವಳ್ಳಿ. 27 ಇಂಟರ್ನ್ಯಾಷನಲ್ ಪ್ರಶಸ್ತಿ. ನಾನು ಒಂದ್ಸಲ ಹೇಳ್ಕೊಳ್ತೀನಿ ನನ್ನ ಸ್ನೇಹಿತರು, ಅದೆಲ್ಲ ಲಾಬಿಲ್ ಸಿಕ್ಕೋದು ಅಂತಾರೆ. 1-2 ಲಾಬಿಲ್ ಸಿಗ್ಬೋದು ಸರ್. 27 ಅಂತಾರಾಷ್ಟ್ರೀಯ ಪ್ರಶಸ್ತಿ, 25 ರಾಷ್ಟ್ರ ಪ್ರಶಸ್ತಿ ಲಾಬಿ ಮಾಡೋಕ್ಕೆ ಅದೇ ಕೆಲಸ ಮಾಡ್ಕೊಂಡಿರೋಕ್ಕಾಗುತ್ತಾ? ಅವ್ರು ಮಾಡಿದ್ದು 15 ಚಿತ್ರಗಳು, 2 ಟೆಲಿಫಿಲಮ್ಸು, ಒಂದಷ್ಟು ಸಾಕ್ಷಿ ಚಿತ್ರ, ಒಂದು ಧಾರಾವಾಹಿ ನಮ್ಮದಿದು ಗೃಹಭಂಗ. ಇಂಥವ್ರ ಜೊತೆ ಕೆಲಸ ಮಾಡಿದ್ನಲ್ಲ ಅಂತ ಒಂದು ಹೆಮ್ಮೆ ಇದೆ ನನಗೆ. ಅವರಲ್ಲಿ ಸುಮಾರು 10 ಇವ್ರದ್ರಲ್ಲೇ 4-5 ಸಿನಿಮಾ ಪಾರ್ಟ್ ಮಾಡಿದೆ. ಟೋಟಲ್ ಅವರ ಕಾಸರವಳ್ಳಿಯವರ ಗುಂಪು ಮನೆ ಇದರಲ್ಲಿ 10-12 ಧಾರಾವಾಹಿ ಸಿನಿಮಾ ಎಲ್ಲ ಸೇರಿ ಮಾಡಿದ್ದೀನಿ. ಅನನ್ಯ ಅವ್ರದ್ದು ಕಪ್ಪು ಕಲ್ಲಿನ ಸೈತಾರ ಅಂತ ಒಂದು, ದ ಬ್ಲ್ಯಾಕ್ ಸ್ಟೋನ್ ಆಫ್ ಡೆವಿಲ್ಸ್ ಅಂತಲೇ ಏನೋ ಒಂದು, ಅದು ಕಪ್ಪು ಕಲ್ಲಿನ ಸೈತಾರ ಒಂದು, ಇನ್ನೊಂದು ಹರಿಕಥಾ ಪ್ರಸಂಗ ಅಂತ ಒಂದು ಮಾಡಿದೆ. ಅಪೂರ್ವ ಕಾಸರವಳ್ಳಿಯವ್ರದ್ದು ಮಧುಮಗ ಅಂತ ಒಂದು ಸೀರಿಯಲ್ ಮಾಡಿದೆ. ನಮ್ಮ ವೈಶಾಲಿ ಮೇಡಮ್ ಒಂದು ಮೂಡಲ್ ಮನೆ ಖ್ಯಾತವಾಯ್ತದೆ, ಮೂಡಲ್ ಮನೆ ಅದೆಲ್ಲ. ಕಾಸರವಳ್ಳಿಯವ್ರದ್ದು ದ್ವೀಪ, ಹಸೀನಾ, ನಾಯಿ ನೆರಳು, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ, ಇನ್ನೊಂದು 5-6 ಸಿನಿಮಾ ಅವ್ರದ್ದು. ಅದಾದಮೇಲೆ ಹಾಗೆ ಬರ್ತಾ ಕವಿತಾ ಮೇಡಮ್ ಹತ್ರ ಬಂದ್ಬಿಟ್ಟೆ. ಅವ್ರದ್ದು ಫಸ್ಟ್ ಫಿಲ್ಮ್ ದೇವಿರಿಯ ಎಲ್ಲ ಆಯಿತು. ದೇವಿರಿ ಆದಮೇಲೆ ಕಂಟಿನ್ಯೂ ಕೊಟ್ಟರು ಅವ್ರು. ದೇವಿರಿ, ಬಿಂಬ, ತನನಂ ಕರಿಯ ಕಣ್ಬಿಟ್ಟ, ಅವ್ವ,
ಪ್ರೀತಿ ಪ್ರೇಮ ಪ್ರಣಯ ಕಂಟಿನ್ಯೂ ಅವ್ರದ್ದೊಂದು 6-7 ಫಿಲ್ಮ್ ಆಯಿತು.